ತಮಿಳು ಭಾಷೆಯಲ್ಲಿ ಪೆಂಗಲ್ ಅಂದರೆ ರಾಜಲಾಂಛನ, ನಂದಿದಂಡ. ನೊಳಂಬರು ಕ್ರಿಸ್ತಶಕ 730ರಿಂದ ಕ್ರಿಸ್ತಶಕ 1050ರವರೆಗೆ ಕರ್ನಾಟಕ, ಆಂಧ್ರ, ತಮಿಳುನಾಡಿನ ಕೆಲವು ಪ್ರದೇಶಗಳನ್ನು ಆಳುತ್ತಿದ್ದರು. ಅಚ್ಚ ಕನ್ನಡಿಗರಾದ ಇವರು ಮುನ್ನೋಣಿಯ ಯೋಧರು. ತ್ರಿಭಾಷಾ ಪ್ರದೇಶವು ಇವರ ಆಡಳಿತ ವ್ಯಾಪ್ತಿಯಾದ್ದರಿಂದ ಯುದ್ಧದಲ್ಲಿ ಪಾಲ್ಗೊಳ್ಳುವುದು ಇವರಿಗೆ ಅನಿವಾರ್ಯವಾಗಿತ್ತು. ನೊಳಂಬವಾಡಿ 32,000 ಗ್ರಾಮ ಪ್ರದೇಶಗಳನ್ನು ಆಳುತ್ತಿದ್ದರೆಂದು ತಿಳಿದುಬರುತ್ತದೆ. ಇವರು ತಮ್ಮನ್ನು ನೊಳಂಬ ಪಲ್ಲವರೆಂದು ಕರೆದುಕೊಂಡಿದ್ದಾರೆ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ವಾತಾಪಿಯು ಪಲ್ಲವರ ರಾಜಧಾನಿಯಾಗಿತ್ತು. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಪಲ್ಲವರು ತಮಿಳುನಾಡಿನ ಕಂಚಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಇವರು ಮೂಲತಃ ಕನ್ನಡಿಗರೆಂದು ಅಭಿಪ್ರಾಯವಿದೆ. ನೊಳಂಬರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಗಂಗರ, ಪಲ್ಲವರ, ರಾಷ್ಟ್ರಕೂಟರ, ಚಾಲುಕ್ಯರ ಸಾಮಂತರಾಗಿದ್ದರೆಂದು ತಿಳಿದುಬರುತ್ತದೆ. ಅಂದಿನ ದಿನಗಳಲ್ಲಿ ಆಳುತ್ತಿದ್ದ ಅರಸರು ಚಕ್ರವರ್ತಿ ಪಟ್ಟಕ್ಕಾಗಿ ಪರಸ್ಪರ ಹೋರಾಡುತ್ತಿದ್ದರು. ಹಾಗಾಗಿ ನೊಳಂಬರು ಒಬ್ಬರು ಅಥವಾ ಮತ್ತೊಬ್ಬರ ಪರವಾಗಿ ಸದಾ ಯುದ್ಧದಲ್ಲಿ ಪಾಲ್ಗೊಳ್ಳುವುದು ಅನಿವಾರ್ಯವಾಗಿತ್ತು. ಪಲ್ಲವರಿಗೂ ಮತ್ತು ಬಾದಾಮಿ ಚಾಲುಕ್ಯರ ಮಧ್ಯೆ ಯುದ್ಧ ನಡೆದಾಗ ನೊಳಂಬರು ಪಲ್ಲವರ ಪರವಾಗಿ ಹೋರಾಡಿದರು. ಪಲ್ಲವರು ಕರ್ನಾಟಕದ ತಮ್ಮ ಆಡಳಿತದ ವ್ಯಾಪ್ತಿಯನ್ನು ನೊಳಂಬರಿಗೆ ವಹಿಸಿ ತಮಿಳುನಾಡಿನ ಕಂಚಿಯನ್ನು ರಾಜಧಾನಿಯಾಗಿಸಿಕೊಂಡರು. ಹೇಮಾವತಿಯ ಸ್ತಂಭಶಾಸನದ ಪ್ರಕಾರ ನೊಳಂಬ ಅರಸರ ವಂಶಾವಳಿ ಹೀಗಿದೆ. ಈಶ್ವರ ವಂಶದ ತ್ರಿನಯನ ವಂಶದಲ್ಲಿ ಮಂಗಳ ನೊಳಂಬಾಧಿರಾಜ ಹುಟ್ಟಿದನು. ಇತನ ಮಗ ಸಿಂಹಪೋತ ಚಾರುಪೊನ್ನೇರ ಪೊಳಲ್ಚೋರ, 1ನೇ ಮಹೇಂದ್ರ ಅಮ್ಯಾಯಿತಪ್ಪದೇವ, ಅಣ್ಣಿಗ ಬೀರನೊಳಂಬ ಇರಿವನೊಳಂಬ ದಿಲೀಪ ಇತನು ಕ್ರಿಸ್ತಶಕ 1940ರಲ್ಲಿ ಹೇಮಾವತಿ ಶಾಸನ ಸ್ಥಾಪಿಸಿದನು. ಚಿತ್ತೂರು ಜಿಲ್ಲೆಯ ಶಾಸನದ ಪ್ರಕಾರ ಇರಿವನೊಳಂಬ, ನನ್ನಿನೊಳಂಬ, ಪೊಳಲ್ಚೋರ, ವೀರಮಹೇಂದ್ರ ಘಟಯಂಕಕಾರ ಇವರು ಆಳಿದರೆಂದು ತಿಳಿದುಬರುತ್ತದೆ. ಘಟಯಂಕಕಾರ ನಂತರ ನೊಳಂಬರು ಚಾಲುಕ್ಯರ ಸಾಮಂತರಾದರು. ನೊಳಂಬ ಪಲ್ಲವ ಪೆರಮಾನಡಿ ಉದಯಾದಿತ್ಯನು ಚೋಳರಿಂದ ಸೋತ ಮೇಲೆ ತನ್ನ ರಾಜಧಾನಿಯನ್ನು ಹೇಮಾವತಿಯಿಂದ ತುಂಗಭದ್ರಾ ತೀರದ ಕಂಪಿಲಿಗೆ ಸ್ಥಳಾಂತರಿಸಿದನು. ಈ ವಂಶದ ಅರಸರು ಪ್ರಾರಂಭದಲ್ಲಿ ಗಂಗರ ಸಂಬಂಧಿಕರು, ಸಾಮಂತರೂ ಆಗಿದ್ದರು. ಕಾಲಾನಂತರ ರಾಷ್ಟ್ರಕೂಟರ ಕಲ್ಯಾಣಿ ಚಾಲುಕ್ಯರ ಸಾಮಂತರಾದರು. 1ನೇ ಮಹೇಂದ್ರನು ಬಾಣರನ್ನು ಗೆದ್ದು ಪಾಂಡ್ಯರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದನು. ಇವನ ಕಾಲದಲ್ಲಿ ನೊಳಂಬರು 32,000 ಗ್ರಾಮಗಳ ಒಡೆಯರಾಗಿದ್ದರು. ಗಂಗರ ತಲಕಾಡಿನವರೆಗೂ ರಾಜ್ಯವನ್ನು ವಿಸ್ತರಿಸಿದ್ದನು ಹಾಗೂ ಇವರ ಆಡಳಿತ ಕಂಚಿಯವರೆಗೂ ಹಬ್ಬಿತ್ತು. ಈ ಅರಸರು ಕರ್ನಾಟಕದ ಕೋಲಾರ, ಚಿತ್ರದುರ್ಗ, ತುಮಕೂರು, ಮುಳಬಾಗಿಲು, ಚಳ್ಳಕೆರೆ, ಬೆಂಗಳೂರು, ಹೊನ್ನಾಳಿ, ಹಾಸನ ಜಿಲ್ಲೆಯ ಕೆಲವು ಭಾಗಗಳನ್ನು ಆಳುತ್ತಿದ್ದರು. ಹಾಗೆಯೇ ಆಂಧ್ರಪ್ರದೇಶದ ಹಿಂದೂಪುರ, ತಂಜಾವೂರು ಜಿಲ್ಲೆಯ ಒಡೆಯರಾಗಿದ್ದರು. ತಮಿಳುನಾಡಿನ ಧರ್ಮಪುರಿ, ಕೃಷ್ಣಗಿರಿ ಜಿಲ್ಲೆಗಳನ್ನು ಆಳುತ್ತಿದ್ದರು. ನೊಳಂಬರು ಉಮಾಮಹೇಶ್ವರನ ಆರಾಧಕರು. ತಮ್ಮ ರಾಜಧಾನಿ ಹೇಮಾವತಿಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ದರು. ಅದರಲ್ಲಿ ಪ್ರಮುಖವಾಗಿ ಸಿದ್ದೇಶ್ವರ, ಹೆಂಜೇರು, ನೊಳಂಬ ದೊಡ್ಡೇಶ್ವರ ದೇವಾಲಯ ಹಾಗೂ ಮತ್ತಿತರ 10 ದೇವಾಲಯಗಳನ್ನು ನಿರ್ಮಿಸಿದ್ದರು. ಸಿದ್ದೇಶ್ವರರನ್ನು ಲಕುಳೀಶನೆಂದು ಕರೆಯುತ್ತಾರೆ. ಲಕುಳೀಶನ ವಿಗ್ರಹ ಕಾಯವರೋಹಣದಲ್ಲಿದೆ. ಅದು ಧ್ಯಾನಸ್ಥಿತಿಯ ಲಲಿತಾಸನದಲ್ಲಿದೆ. ಈ ಮೂರ್ತಿಯು ಕಪ್ಪು ಶಿಲೆಯಲ್ಲಿ ಅತ್ಯಂತ ಆಕರ್ಷಕವಾಗಿದ್ದ ಶಾಂತಸ್ಥಿತಿಯ ಧ್ಯಾನ ಮುದ್ರೆಯಲ್ಲಿದ್ದು ಎಡಗಾಲನ್ನು ಪೀಠದ ಮೇಲೆ ಮಡಚಿಕೊಂಡು ಬಲಗಾಲನ್ನು ಇಳಿಬಿಟ್ಟಂತೆ ಮೂರ್ತಿಸಲಾಗಿದೆ. ಚರ್ತುಭುಜನಾದ ಸಿದ್ದೇಶ್ವರನ ಹಿಂದಿನ 2 ಕೈಗಳಲ್ಲಿ ಒಂದು ಡಮರುಗ ಮತ್ತೊಂದು ಅಭಯಹಸ್ತ, ಮತ್ತೊಂದು ಕೈಯಲ್ಲಿ ಮಾದಲಹಣ್ಣು, ಮತ್ತೊಂದು ಕೈಯಲ್ಲಿ ದಂಡವನ್ನು ಹಿಡಿದಂತಿದೆ. ಈ ಮೂರ್ತಿ ಶಿಲ್ಪದ ವಿಶೇಷ ಮಂದಹಾಸದ ಶಾಂತಸ್ಥಿತಿಯ ಅನುಗ್ರಹ ಮೂರ್ತಿ. ಕಾಯಾವರೋಹಣವೆಂದರೆ ಲಿಂಗರೂಪದ ಶಿವ ಮನುಷ್ಯರೂಪದಲ್ಲಿರುವುದು. ಅಷ್ಟಾಂಗಯೋಗಕ್ಕೆ ಪ್ರಾಧಾನ್ಯತೆ ಕೊಟ್ಟ ನೊಳಂಬರು ಯೋಗ ಸಾಧನೆಗೆ ಸಿದ್ದೇಶ್ವರರನ್ನು ಆದರ್ಶವಾಗಿಸಿಕೊಂಡಿದ್ದಾರೆ. ಈ ಪರಂಪರೆಯ ಲಾಕುಳ ಶೈವಯತಿಗಳು ನೊಳಂಬರ ಆಡಳಿತದ 300 ವರ್ಷಗಳ ಅವಧಿಯಲ್ಲಿ 27 ಯತಿಗಳು ಆಗಿ ಹೋಗಿದ್ದಾರೆ. ಅವರಲ್ಲಿ ಅನೇಕರು ಹೆಸರಾಂತರು ನೆನಪಿಸಿಕೊಳ್ಳುವುದಾದರೆ ವರುಣ ಶಿವ ಭಟಾರ ಹೆಂಜೇರುವಿನ ದೊಡ್ಡೇಶ್ವರ ದೇವಾಲಯದ ಗೋಡೆಯ ಮೇಲೆ ಈತನ ಬಗ್ಗೆ ಶಾಸನವಿದೆ. ಮತ್ತೊಬ್ಬ ಹೆಸರಾಂತ ಲಾಕುಳ ಯತಿ ತ್ರಿಭುವನ ಕರ್ತಾರ ಅಥವಾ ಕಲಿಯುಗ ರುದ್ರ. ಇವನ ಕಾರ್ಯಕ್ಷೇತ್ರ ಅವನಿಯಲ್ಲಿ 50 ದೇವಾಲಯಗಳನ್ನು, 2 ದೊಡ್ಡ ಕೆರೆಗಳನ್ನು ನಿರ್ಮಿಸಿದ್ದನು. ಸಿದ್ದೇಶ್ವರ ದೇವಾಲಯದ ಒಳ ಆವರಣದ ಕಂಬದ ಮೇಲೆ ನೊಳಂಬ ಅರಸರ ವಂಶದ ರಾಜಲಾಂಛವಾದ ನಂದಿ ವಿಗ್ರಹದ ಶಿಲ್ಪವಿದೆ. ಅದು ಆಕರ್ಷಕವಾಗಿದ್ದ
ಧ್ಯಾನ ಮುದ್ರೆಯಲ್ಲಿರು ನಂದಿ ವಿಗ್ರಹ ಅರಳಿದ ಕಮಲದ ಮೇಲೆ ಸ್ಥಾಪಿತವಾಗಿದ್ದು ಇದರ ತಲೆಯ ಮೇಲೆ ಛತ್ರಿ ಇದೆ. ಎರಡು ಬದಿಗೆ ಚಾಮರವನ್ನು ಅಳವಡಿಸಿದೆ. ನಂದಿ ವಿಗ್ರಹದ ಎರಡು ಬದಿಯಲ್ಲಿ ಸಿಂಹಗಳಿವೆ. ಸ್ವಲ್ಪ ಕೆಳಗಡೆ ಹಸ್ತಮುದ್ರೆಗಳಿವೆ. ನಂದಿಯ ಮುಂದಿರುವ ಪ್ರಭಾವಳಿಯ ಕೆತ್ತನೆ ಅಲಂಕೃತವಾಗಿವೆ. ನಂದಿ ವಿಗ್ರಹದ ಕೆಳಭಾಗದಲ್ಲಿ ಕೀರ್ತಿಮುಖ ಚಿತ್ರವಿದ್ದು ಕೆಳಭಾಗದಲ್ಲಿ ಒಂದು ಕಡೆ ಗಣಪತಿ ಮತ್ತೊಂದು ಕಡೆ ಷಣ್ಮುಗ ವಿಗ್ರಹವನ್ನು ಬಿಡಿಸಿದೆ. ಪೌರುಷ ಹಾಗೂ ಧರ್ಮ ಮತ್ತು ಶಾಂತಿ ಸಂಕೇತದ ಈ ನಂದಿ ಶಿಲ್ಪವನ್ನು ತಮಿಳಿನಲ್ಲಿ ಪೆಂಗಲ್ ಅಥವಾ ರಾಜಲಾಂಛನ ನಂದಿದಂಡವೆನ್ನುತ್ತಾರೆ. ನೊಳಂಬ ವಂಶದ ರಾಜಪರಂಪರೆಯವರು ತಮ್ಮ ಮುಂದಿನ ಅರಸನ ಪಟ್ಟಾಭಿಷೇಕದ ಮುಹೂರ್ತದ ಆಚರಣೆಯ ಸಂದರ್ಭದಲ್ಲಿ ರಾಜ್ಯಾಡಳಿತದ ಲಾಂಛನವಾದ ನಂದಿದಂಡವವನ್ನು ಹಸ್ತಾಂತರಿಸುವುದರ ಮೂಲಕ ಅಧಿಕಾರವನ್ನು ವಹಿಸಿಕೊಡುತ್ತಾರೆ. ಪೌರುಷ ಹಾಗೂ ಧರ್ಮ ಮತ್ತು ಶಾಂತಿಯ ಶ್ರದ್ಧೆಯ ಸಂಕೇತವಾದ ಈ ಲಾಂಛನದ ನಂದಿದಂಡವು ಪೂಜನೀಯವಾಗಿದೆ. ಪಲ್ಲವ ಅರಸರ ರಾಜಲಾಂಛನ ಶಾಂತಿ ಕಾಲದಲ್ಲಿ ನಂದಿಯನ್ನು, ಯುದ್ಧ ಕಾಲದಲ್ಲಿ ಸಿಂಹವನ್ನೂ ಬಳಸುತ್ತಿದ್ದರು. ನೊಳಂಬರು ಶಾಂತಿ ಕಾಲದಲ್ಲಿ ನಂದಿ ಲಾಂಛನವನ್ನು, ಯುದ್ಧ ಕಾಲದಲ್ಲಿ ಖಟ್ಟಾಂಗ, ರುಂಡ ಮತ್ತು ಖಡ್ಗವನ್ನು ಲಾಂಛನವಾಗಿ ಬಳಸುತ್ತಿದ್ದರು. ರಾಜಲಾಂಛನ ನಂದಿದಂಡಕ್ಕೆ ಚಾರಿತ್ರಿಕ ಐತಿಹ್ಯ ಉಂಟು. ಕ್ರಿಸ್ತಶಕ 1947 ಆಗಸ್ಟ್ 15ನೇ ತಾರೀಖಿನಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಪರಸ್ಪರ ವಿಚಾರ ವಿನಿಮಯ ಮಾಡಲು ಸನ್ಮಾನ್ಯ ಜವಾಹರಲಾಲ್ ನೆಹರು ಮತ್ತು ಸನ್ಮಾನ್ಯ ಲಾರ್ಡ್ ಮೌಂಟ್ ಬ್ಯಾಟನ್ ಸೇರಿದರು. ಆಗ ಅವರ ಜೊತೆ ರಾಜಗೋಪಾಲಾಚಾರಿ ಅಂದರೆ ರಾಜಾಜಿಯವರು ಇದ್ದರು. ರಾಜ್ಯಾಧಿಕಾರ ಹಸ್ತಾಂತರಿಸುವ ಆಚರಣೆ ವಿಷಯವನ್ನು ರಾಜಾಜಿಯವರು ನೆಹರು ಅವರಿಗೆ ತಿಳಿಸಿದರು. ಭಾರತದಲ್ಲಿ ಎಲ್ಲಾ ಕಾಲಕ್ಕೂ ರೂಢಿಯಲ್ಲಿದ್ದು ವಿಶೇಷವಾಗಿ ತಮಿಳುನಾಡಿನಲ್ಲಿ ರಾಜ್ಯಾಧಿಕಾರ ಹಸ್ತಾಂತರಿಸುವಾಗ ಪೆಂಗಲನ್ನು ಅಂದರೆ ರಾಜಲಾಂಛನ ನಂದಿದಂಡವನ್ನು ಹಸ್ತಾಂತರಿಸುವ ಪರಿಪಾಠವಿರುವುದನ್ನು ತಿಳಿಸಿದರು. ಕಂಚಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಪಲ್ಲವರು, ತಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಚೋಳರು ಪಟ್ಟಾಭಿಷೇಕದ ದಿನದಂದು ರಾಜಲಾಂಛನ ನಂದಿದಂಡವನ್ನು ಹಸ್ತಾಂತರಿಸುವ ಆಚರಣೆ ಇದೆ. ತಂಜಾವೂರಿನ ರಾಜರಾಜ ಚೋಳನಿಗೆ ಅಧಿಕಾರ ಹಸ್ತಾಂತರಕ್ಕೆ ನೊಳಂಬರ ಪಟ್ಟಾಭಿಷೇಕ ದಿನದಂದು ರಾಜಲಾಂಛನ ನಂದಿದಂಡವನ್ನು ಹಸ್ತಾಂತರಿಸುತ್ತಿರುವುದೇ ಪ್ರೇರಣೆ ಎಂದು ತಿಳಿದುಬಂತು. ಈ ವಿಷಯವನ್ನು ಅರಿತ ನೆಹರೂರವರು ಸಂಬಂಧಪಟ್ಟವರಿಗೆ ದೆಹಲಿ ರಾಜಧಾನಿಗೆ ಪೆಂಗಲನ್ನು ತರಿಸುವಂತೆ ಸೂಚಿಸಿದರು. ತಂಜಾವೂರಿನ ತಿರುವಾಯೂರ ದೇವಾಲಯದ ಶ್ರೀಮಠದ ಶ್ರೀಗಳ ವ್ಯಾಪ್ತಿಯಲ್ಲಿದ್ದ ಚಿನ್ನದ ಲೋಹಲೇಪಿತ 5 ಅಡಿ ಉದ್ದವಿರುವ ಪೆಂಗಲನ್ನು ಅಂದೇ ವಿಶೇಷ ವಿಮಾನದಲ್ಲಿ ಧರ್ಮಗುರುಗಳ ಸಹಿತ ತರಿಸಲಾಯಿತು. ಧಾರ್ಮಿಕ ಗುರುಗಳ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧ ಪೂಜನೀಯ ಆಚರಣೆಯೊಂದಿಗೆ ಪ್ರಥಮ ಸ್ವತಂತ್ರಕೀಯ ದಿನಾಚರಣೆಯ ಅಂದಿನ ದಿನದಂದು ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಹಸ್ತದಿಂದ ಅಧಿಕಾರ ಬದಲಾವಣೆಯ ಸಂಕೇತವಾಗಿ ಪೆಂಗಲನ್ನು ನೆಹರು ಅವರಿಗೆ ಹಸ್ತಾಂತರಿಸಿದರು. ಪೆಂಗಲಂದರೆ ರಾಜಲಾಂಛನ ನಂದಿದಂಡಕ್ಕೆ ವಿಶೇಷ ಆದ್ಯತೆಯ ಮನ್ನಣೆ ದೊರಕಿಸಿದ ಮತ್ತೊಂದು ಪ್ರಸಂಗ ಭಾರತದ ಪಾರ್ಲಿಮೆಂಟ್ ಹೌಸಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು. ಮೇ 25ನೇ ತಾರೀಖು ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮೋದಿಯವರು ಸ್ವಹಸ್ತದಿಂದ ಪೆಂಗಲನ್ನು ಹಿಡಿದು ಪೂಜ್ಯ ಭಾವದಿಂದ ಧಾರ್ಮಿಕ ಗುರುಗಳೊಡನೆ ಲೋಕಸಭಾ ನೂತನ ಕಟ್ಟಡದೊಳಗೆ ಪ್ರವೇಶಿಸಿದರು. ಆದ್ಯತೆಯ ಮೇರೆಗೆ ಪಾರ್ಲಿಮೆಂಟಿನ ಸೂಕ್ತ ಸ್ಥಳದಲ್ಲಿ ಪೆಂಗಲನ್ನು ಸ್ಥಾಪಿಸಿದರು. ಈ ಪ್ರಸಂಗ ನಿರಂತರ ಸ್ಮರಣೀಯ ಸಂಗತಿಯಾಗಿದೆ. ಇತಿಹಾಸ ತಜ್ಞರಾದ ಶೆಟ್ಟರ್ ಅವರು ಹೇಳಿರುವಂತೆ ನೊಳಂಬ ಪಲ್ಲವರು ನ್ಯಾಯಪರ ಧರ್ಮನಿಷ್ಠರಾಗಿದ್ದರು. ಇವರು ತಮ್ಮ ಬಂಧುಗಳಾಗಲಿ ಅಥವಾ ಯಾವುದೇ ಧರ್ಮದವರಾದರೂ ತಪ್ಪು ಮಾಡಿದರೆ ಸೂಕ್ತ ವಿಚಾರಣೆ ನಡೆಸಿ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡುತ್ತಿದ್ದರು. ನೊಳಂಬರು ಭೂತಂಗಗಳೊಳ್ ಅನುಕಂಪೆಯುಳ್ಳವರು. ಅದಕ್ಕೆ ನಿದರ್ಶನ ಅವರು ಪಶು, ಪಕ್ಷಿ, ಪ್ರಾಣಿಗಳಿಗೆ ಅನುಕೂಲವಾಗುವಂತೆ ಇವರ ಆಡಳಿತ ಅವಧಿಯಲ್ಲಿ 300 ಕೆರೆಕಟ್ಟೆಗಳನ್ನು ಕಟ್ಟಿಸಿದರು. ಅವು ಇಂದಿಗೂ ಉಪಯುಕ್ತವಾಗಿದೆ. ಇವರದು ಸಕಾರ ನಿಷ್ಠೆ. ಅದಕ್ಕೆ ನಿದರ್ಶನಗಳು ತಮ್ಮ ರಾಜಧಾನಿ ಹೇಮಾವತಿಯಲ್ಲಿ 20ಕ್ಕೂ ಹೆಚ್ಚು ಆರಾಧನಾ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಅದರಲ್ಲಿ ನೊಳಂಬ ಸಿದ್ದೇಶ್ವರ ದೇವಾಲಯ ಇಂದಿಗೂ ಸ್ಮರಣೀಯ. ಅವರ ಆಡಳಿತ ಪ್ರದೇಶವಾದ ತಮಿಳುನಾಡಿನಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಅವು ಸುಸ್ಥಿತಿಯಲ್ಲಿದ್ದು ಶಿಲ್ಪಕಲಾ ಮಾದರಿಗೆ ನಿದರ್ಶನವಾಗಿವೆ. ಅವರ ಶಿಲ್ಪಕಲೆಯಲ್ಲಿ ದೇವಾಲಯಗಳ ಕಂಬಗಳು, ಜಾಲಂಧ್ರಗಳು, ವಿಗ್ರಹಗಳು ಇಂದಿಗೂ ಶಿಲ್ಪಕಲಾ ವೈಭವಕ್ಕೆ ನಿದರ್ಶನವಾಗಿವೆ. ಉದಾಹರಣೆಗೆ, ರಾಜರಾಜ ಚೋಳ ಹೇಮಾವತಿಯನ್ನು ಆಕ್ರಮಿಸಿ ನೊಳಂಬರನ್ನು ಸೋಲಿಸಿದ ಮೇಲೆ ಹೇಮಾವತಿ ದೇವಾಲಯಗಳ ಶಿಲ್ಪಕಲಾ ವೈಭವಕ್ಕೆ ಮಾರುಹೋಗಿ ಸುಮಾರು 40ಕ್ಕೂ ಹೆಚ್ಚು ಶಿಲ್ಪಕಲಾ ಕಂಬಗಳನ್ನು ತಂಜಾವೂರಿಗೆ ಸಾಗಿಸಿದನು.
ಅವುಗಳನ್ನು ಬಳಸಿಕೊಂಡು ಸಮೀಪದ ತಿರುವಾಯೂರ್ನಲ್ಲಿ ದೇವಾಲಯವನ್ನು ಕಟ್ಟಿಸಿದನು. ತಂಜಾವೂರಿನ ಬೃಹದೇಶ್ವರ ದೇವಾಲಯದಲ್ಲಿ ನೊಳಂಬರ ಹೇಮಾವತಿ ದೇವಾಲಯಗಳ ಜಾಲಂಧರವನ್ನು ಅಳವಡಿಸಿಕೊಂಡರು. ತಿಪಟೂರು ತಾಲ್ಲೂಕಿನ ಹರಳಗುಪ್ಪೆ ಕಲ್ಲೇಶ್ವರ ದೇವಾಲಯದ ಅಷ್ಟದಿಕ್ಷಾಲಕರ ಮಧ್ಯೆ ಇರುವ ನಟರಾಜನ ವಿಗ್ರಹ, ವಿಶ್ವವಿಖ್ಯಾತ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯ, ಧರ್ಮಪುರಿ ಮಲ್ಲಿಕಾರ್ಜುನ ದೇವಾಲಯ ಸ್ಮರಣೀಯ. ಮದರಾಸ್ ವಸ್ತು ಸಂಗ್ರಹಾಲಯದಲ್ಲಿ ನೊಳಂಬರು ನಿರ್ಮಿಸಿದ ಅನೇಕ ಶಿಲ್ಪವಿಗ್ರಹಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಅವುಗಳಲ್ಲಿ ನೊಳಂಬರ ಉಮಾಮೇಶ್ವರ ಶಿಲ್ಪವು ಮೇರು ಸದೃಶವಾಗಿದೆ. ಮದರಾಸ್ ಸಂಗ್ರಹಾಲಯದಲ್ಲಿ ಇರುವ ದಕ್ಷಿಣಾಮೂರ್ತಿ ಮನಮೋಹಕವಾದದ್ದು. ಹೇಮಾವತಿಯ ದೊಡ್ಡೇಶ್ವರ ದೇವಾಲಯದ ನಿಂತಿರುವ ಸೂರ್ಯಶಿಲ್ಪದ ಬಗ್ಗೆ ಡಗ್ಲಾಸ್ ಬ್ಯಾರೆಟ್ ಅಭಿಪ್ರಾಯದಂತೆ ಭಾರತದ ಶಿಲ್ಪ ಸೌಂದರ್ಯಕ್ಕೆ ಸರಿಸಾಟಿಯಾದ ಮತ್ತೊಂದು ಶಿಲ್ಪವಿಲ್ಲ ಎನ್ನುತ್ತಾರೆ. ನೊಳಂಬರ ದೇವಾಲಯದ ವೈಶಿಷ್ಟ್ಯ ನವರಂಗದ ಮೇಲಾವಣೆಯ ಮಧ್ಯಭಾಗವನ್ನು ಆವರಿಸಿರುವ ಅಷ್ಟದಿಕ್ಷಾಲಕರ ಶಿವಶಿಲ್ಪ ಮೋಹಕವಾಗಿ ಹೀಗೆ ಅನೇಕ ಶಿಲ್ಪಗಳನ್ನು ಹೆಸರಿಸಬಹುದು.